ಆ ಫೋಟೋಸ್ಗಳನ್ನ ನೋಡಿದ್ರಲ್ಲ, ರೇಣುಕಾಸ್ವಾಮಿ ಕೈ ಮುಗಿದು ಪರಿಪರಿಯಾಗಿ ಪ್ರಾಣ ಭಿಕ್ಷೆ ಕೇಳಿದ್ರು ಕೂಡ ಕೊಡಲಿಲ್ಲ. ಮನಸ್ಸು ಕರಗಲಿಲ್ಲ, ಕರುಣೆ ಇಲ್ಲವೇ ಇಲ್ಲ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ, ಕರುಣೆ ಇಲ್ಲದೆ. ದರ್ಶನ್ ಕ್ರೌರ್ಯದ ಸಾಕ್ಷಿ ನುಡಿತಾ ಇದೆ ಡೆಡ್ಲಿ ಫೋಟೋಸ್. ಒಂದೊಂದು ಫೋಟೋನು ಕೂಡ ಭಯಾನಕ, ಘನ ಘೋರ. ಬೆಚ್ಚಿ ಬೀಳಿಸ್ತಾ ಇದೆ ರೇಣುಕಾಸ್ವಾಮಿ ಮೇಲಿನ ಭಯಾನಕ ಹಲ್ಲೆ. ಈ ಫೋಟೋಸ್ಗಳನ್ನ ನೋಡಿದ್ರೆ ಎಂತವರ ಎದೆಯನ್ನು ನಡುಗಿಸುವಂತಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ವಿಸ್ತಾರ ನ್ಯೂಸ್ ಜೊತೆಗೆ ಹಿರಿಯ ವಕೀಲರಾದಂತಹ ಬಾಲನ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ 2 ಫೋಟೋ ಸಿಕ್ಕಿದಾವೆ ಸರ್. ಈ ಫೋಟೋಸು ಈ ಕೇಸ್ನಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋದರ ಬಗ್ಗೆ ಹೇಳೋದಾದ್ರೆ? ನೋಡಿ, ಈ ಫೋಟೋಗಳು ಜೈಲ್ದು ಫೋಟೋಗಳೆಲ್ಲ ಹೊರಗೆ ಬರ್ತಾ ಇದೆ. ಒಂದು ಫೋಟೋ ಏನಂದರೆ ರೇಣುಕಾಸ್ವಾಮಿ ಒಬ್ಬರೇ ಇದ್ದಾರೆ, ಬಟ್ ಯಾರ್ಯಾರು ಎದುರುಗಡೆ ಇದ್ದಾರೆ ಅನ್ನೋದು ಆ ಫೋಟೋದಲ್ಲಿ ಇಲ್ಲ. ಹೌದು. ಬಟ್ ಈಗ ಚಾರ್ಜ್ ಶೀಟು 3991 ಪೇಜ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದರಲ್ಲಿ 27 ಜನರದು ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದಾರೆ. ಈ ಕೇಸು ಕ್ರೈಮು ಮತ್ತು ಗ್ಲ್ಯಾಮರು ಸೇರಿಕೊಂಡಿರೋದ್ರಿಂದ ಈಗ ಇದರಲ್ಲಿರೋ ಆರೋಪಿಗಳು ಸೆಲೆಬ್ರಿಟಿ ಆಗಿರೋದ್ರಿಂದ ಇದು ಸೆನ್ಸೇಷನ್ ಆಗಿದೆ. ಇದು ಮೋಸ್ಟ್ ಸೈಂಟಿಫಿಕ್ ಎವಿಡೆನ್ಸ್ ಇರೋ ಒಂದು ಕೇಸು. ಇದರಲ್ಲಿ ಡಿಜಿಟಲ್ ಇದೆ, ಹೌದು, DNA ಇದೆ, ಫಿಂಗರ್ ಪ್ರಿಂಟಿಂಗ್ ಇದೆ, ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಇರುತ್ತೆ, ಮತ್ತು ಫೋಟೋ ಆಂಥ್ರೋಮೆಟಿಕ್ ಎವಿಡೆನ್ಸು ಮಾಡಿದ್ದಾರೆ. ಇದು ಒಂದು ಮಾಡರ್ನ್ ಸೈಂಟಿಫಿಕ್ ಟೆಕ್ನಿಕಲ್ ಹೈಲಿ ಸೋಫಿಸ್ಟಿಕೇಟೆಡ್ ತನಿಖೆ ಆಗಿದೆ. ತನಿಖಾಧಿಕಾರಿಗಳು ಕೂಡ ದ ಬೆಸ್ಟ್ ಎಫರ್ಟ್ ಮಾಡಿ ವಿತಿನ್ 90 ಡೇಸ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ ಇವತ್ತು ಪೇಪರ್ಗಳಲ್ಲಿ ಕಂಡು ಬರೋದು ಏನಂದರೆ, ಆ ಪವಿತ್ರ ಗೌಡ ಮತ್ತು ದರ್ಶನ್ ರವರು ಧರಿಸಿದ ಬಟ್ಟೆಗಳಲ್ಲಿದ್ದ ರಕ್ತ ಮತ್ತು ರೇಣುಕಾಸ್ವಾಮಿ ಅವರ ರಕ್ತ ಎಲ್ಲ ಮ್ಯಾಚ್ ಆಗಿದೆ, DNA ಪ್ರೊಫೈಲ್ ಮ್ಯಾಚ್ ಆಗಿದೆ ಅಂತ ಹೇಳ್ತಾರೆ. ಸೊ ಅದರಿಂದ ಇದು ಭಾರಿ ಟೈಟ್ ಕೇಸ್ ಇದೆ, ಅಷ್ಟೊಂದು ಈಸಿ ವಾಕ್ ಓವರ್ ಕೇಸ್ ಅಲ್ಲ. ನೋಡಿ, 90 ದಿವಸದ ಒಳಗಡೆನೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಮತ್ತು ಬೇಲ್ ಪ್ರಾವಿಷನ್ನು ಟಫ್ ಆಗುತ್ತೆ, ಯಾಕಂದರೆ 1 to 1 ಕನೆಕ್ಟಿವ್ ಇದೆ, ಪ್ರೈಮಾ ಫೇಸಿ ಕೇಸ್ ಇದೆ. ಅಷ್ಟು ಸುಲಭದಲ್ಲಿ ಬೇಲ್ ಸಿಗೋದು ಕೂಡ ಆಗೋದಿಲ್ಲ, ಅಷ್ಟೊಂದು ಸುಲಭವಾಗಿ ಬೇಲ್ ಸಿಗೋದಿಲ್ಲ. ಮತ್ತು ಇದು ಕೋರ್ಟಲ್ಲಿ ಹೋಗುತ್ತೆ. ಕೋರ್ಟ್ ಅಂದರೆ ಪ್ರಾಸಿಕ್ಯೂಷನ್ನು, ಇನ್ವೆಸ್ಟಿಗೇಟಿಂಗ್ ಆಫೀಸರು, ಎಕ್ಸ್ಪರ್ಟು, ಪೊಲೀಸರು ಎಲ್ಲರೂ ಒಂದು ಕಡೆ ನಿಲ್ತಾರೆ. ಈ ಆರೋಪಿಗಳ ಕಡೆ ಒಂದು ಲಾಯರ್ ಬರ್ಬೋದು, ಒಂದು ಲಾಯರ್ ಬರ್ತಾರ, ಟೀಮ್ ಆಫ್ ಲಾಯರ್ ಬರ್ತಾರ ಗೊತ್ತಿಲ್ಲ. 17 ಜನ ಇದ್ದಾರೆ, 17 ಲಾಯರ್ನ ಎಂಗೇಜ್ ಮಾಡ್ಬೋದು, ಇಲ್ಲಾಂದರೆ ಒಂದೇ ಲಾಯರ್ನ ಎಂಗೇಜ್ ಮಾಡ್ಬೋದು. ಈ ಟೀಮನ್ನು, ಡಿಫೆನ್ಸ್ ಟೀಮನ್ನು ಯಾರು ಲೀಡ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಆ ಡಿಫೆನ್ಸು ಟೀಮ್ಗೆ ಡಿಜಿಟಲ್ಲು, ಫೋರೆನ್ಸಿಕ್ ಸೈನ್ಸು, DNA ಎಲ್ಲದರಲ್ಲಿನೂ ಎಕ್ಸ್ಪರ್ಟ್ಗಳಾಗಿದ್ದಾರೆ. ಏನಾಗುತ್ತೆ ಕಾದು ನೋಡಬೇಕು. ಒಟ್ಟಾರೆ ಹೈಲಿ ಅಡ್ವಾನ್ಸ್ಡ್ ಸೈಂಟಿಫಿಕ್ ನೇಚರ್ ಆಫ್ ಸಾಕ್ಷಿಗಳೆಲ್ಲ ಸಂಘರ್ಷಿದ್ದಾರೆ. ಟಫ್ ಕೇಸ್ ಇದೆ. ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಎಂದು ಕಾಯ್ದು ನೋಡಬೇಕು. ಮತ್ತೊಂದು ಕಡೆ ಬಾಲನ್ ಸರ್, ಈಗ CFSL ಇಂದ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಮೊಬೈಲ್ ರಿಟ್ರೀವ್ ಆಗಿಲ್ಲ ಅಂತೆ. ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಆಗಿ ಗುಜರಾತ್ಗೆ ಕಳಿಸೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಬ್ಬರ ಮೊಬೈಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಈಗ ಒಂದು ಮೊಬೈಲ್ ಅನ್ನೋದು ಒಂದು ಸರ್ಕಮ್ಸ್ಟೆನ್ಸು. ಓಕೆ, ಈಗಾಗಲೇ DNA ಮ್ಯಾಚಿಂಗ್ ಆಗಿದೆ, ಡಿಜಿಟಲ್ ಮ್ಯಾಚಿಂಗ್ ಆಗಿದೆ. ಮೊಬೈಲನ್ನು ಅವರು ಬೇಕಂದೇ ಕೆಡಿಸಿರಬೇಕು, ಸಿಮ್ ಡಿಸ್ಟ್ರಾಯ್ ಆಗಿರಬೇಕು, ಮೆಮರಿ ಕಾರ್ಡು ಚಿಪ್ಪನ್ನು ಅವರು ಕೆಡಿಸಿರಬೇಕು. ಅದನ್ನು ರಿಟ್ರೀವ್ ಮಾಡೋಕ್ಕೆ ಅದೇನೇ ಮೋಸ್ಟ್ ಎಸೆನ್ಷಿಯಲ್ ಎವಿಡೆನ್ಸ್ ಏನಿಲ್ಲ. ಅದು ಸಿಗಲಿಲ್ಲ ಅಂದ್ರೇನು ಬೇರೆ ಕನೆಕ್ಟಿವಿಟಿ ಇದೆ. ಇದರಲ್ಲಿ ಐ ವಿಟ್ನೆಸ್ ಇದೆ, ಅವ್ರದ್ದು ವಾಲಂಟ್ರಿ ಸ್ಟೇಟ್ಮೆಂಟ್ ಇದೆ, ಲೀಡಿಂಗ್ ಟು ರಿಕವರಿ ಇದೆ. ಭಾರಿ ಚೆನ್ನಾಗಿ ತನಿಖೆ ಮಾಡಿದ್ದಾರೆ. ಒಂದು ಮೊಬೈಲು ರಿಟ್ರೀವ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೇಸ್ ಏನು ವೀಕ್ ಆಗೋದಿಲ್ಲ.
ಮತ್ತೊಂದು ಕಡೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಟೈಮ್ ಬಂದಾಗ ಎಲ್ರಿಗೂ ಇದ್ದಂತಹ ಪ್ರಶ್ನೆ ಅಂತಂದ್ರೆ ಆರೋಪಿಗಳ ಸಂಖ್ಯೆ ಅದಲ್ಲೂ ಬದಲಾಗ್ಬಿಡುತ್ತೆ ಅನ್ನೋದು. ಅಂದ್ರೆ A2 ಇರೋ ದರ್ಶನ್ A1 ಆಗ್ತಾರೆ ಫಾರ್ ಎಕ್ಸಾಂಪಲ್ ಅನ್ನೋ ರೀತಿಯಾಗಿ. ಇಲ್ಲೇನು ಆ ರೀತಿ ಆಗಿಲ್ಲ. ಅದರಲ್ಲೂ ನೋಡಿ A1 ನೋ ಅದು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. A1 A2 A5 A10 ಅಲ್ಲ. ಈಗ A20 ಇರೋರ ಮೇಲೆ ಏನು ಓವರ್ ಟ್ಯಾಕ್ಟ್ ಇದೆ, ಅವ್ರು ಏನು ರೋಲ್ ಇದರಲ್ಲಿ. ಒಂದು ಕೇಸಲ್ಲಿ ರ್ಯಾಂಕಿಂಗ್ ಅಲ್ಲ, ಓಕೆ, ಅವರು ಏನು ಮಾಡಿದ್ದಾರೆ ಇದರಲ್ಲಿ ಅನ್ನೋದು ಇಂಪಾರ್ಟೆಂಟ್, ನಾಟ್ ರ್ಯಾಂಕಿಂಗ್. 1, 2, 5, 10 ಅಲ್ಲ. ಸಮ್ಟೈಮ್ಸ್ 1, 2ಗೆ ಬಿಡುಗಡೆ ಆಗುತ್ತೆ, 18, 19ಗೆ ಕನ್ವಿಕ್ಷನ್ ಆಗುತ್ತೆ. ಈ ರ್ಯಾಂಕಿಂಗ್ ಅಲ್ಲಿ ಏನು ಅಷ್ಟೊಂದು ಸಿಗ್ನಿಫಿಕೆನ್ಸ್ ಅಲ್ಲ. ಮತ್ತೊಂದು ಕಡೆ ಈ ರ್ಯಾಂಕಿಂಗ್ ಅಲ್ಲಿ ಅಷ್ಟು ಸಿಗ್ನಿಫಿಕೆನ್ಸ್ ಏನಿಲ್ಲ. ಈ ಪವಿತ್ರ A1 A2 A3 ರ್ಯಾಂಕಿಂಗ್ ಅಲ್ಲ. ಪವಿತ್ರ ಗೌಡ ಈ ಶೆಡ್ ನಲ್ಲಿ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಈ ಕಿಲ್ ಹಿಮ್ ಅಂತ ಹೇಳ್ತಾರೆ ಅನ್ನೋದು, ಸೊ ಅದು ಕೂಡ ಉಲ್ಲೇಖ ಆಗಿದೆ. ಸೊ ಹೆಂಗ್ ನೋಡ್ಬೋದು ಅದು ಉಲ್ಲೇಖ ಆಗಿದೆ. ನೋಡಿ ಕಿಲ್ ಹಿಮ್ ಅನ್ನೋದು ಯಾವ್ದ್ರಲ್ಲಿ ರೆಕಾರ್ಡ್ ಆಗಿದೆ? ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿದ, CCTV ನಲ್ಲಿ ರೆಕಾರ್ಡ್ ಆಗಿದ. ಆ ವಾಯ್ಸ್ ಅನ್ನ ಯಾವತ್ತು ಯಾರು ರಿಟ್ರೀವ್ ಮಾಡಿದ್ರು, ಮತ್ತೆ ಪವಿತ್ರ ಗೌಡದು ವಾಯ್ಸ್ ಅನ್ನ ಯಾರು ಯಾವತ್ತು ರೆಕಾರ್ಡ್ ಮಾಡಿದ್ರು, ಯಾವ ಡಿವೈಸ್ ಅಲ್ಲಿ ರೆಕಾರ್ಡ್ ಮಾಡಿದ್ರು, ಅದನ್ನ ಯಾವತ್ತು FSL ಗೆ ಕಳಿಸಿದ್ರು, FSL ಅಲ್ಲಿ ಯಾವ್ದು ಡಿವೈಸ್ ಯೂಸ್ ಮಾಡಿದ್ರು, ಆ ಡಿವೈಸು ಅಕ್ರಿಡಿಷನ್ ಆಗಿದ ಇಲ್ವಾ, ಹಲವಾರು ವಿಷಯಗಳು ಇದೆ. ಈಗ ಪವಿತ್ರ ಗೌಡ ಹಾಕಿರೋ ಧರಿಸಿದ್ದ ಬಟ್ಟೆಗಳಲ್ಲಿ ರಕ್ತ ಇತ್ತು, ರಕ್ತ ಮ್ಯಾಚಿಂಗ್ ಆಗಿದೆ ಅಂತ ಹೇಳ್ತಾರೆ. ಆ ರಕ್ತ ಮ್ಯಾಚಿಂಗ್ ಆಗಿದೆ ಅಂದ್ರೆ ಆ ವ್ಯಾಕ್ಯೂಟೈನರ್, ಯಾವ ವ್ಯಾಕ್ಯೂಟೈನರಲ್ಲಿ ಬ್ಲಡ್ ಡ್ರಾ ಮಾಡಿದ್ರು, ಅದು ಬ್ಯಾಚ್ ನಂಬರ್ ಏನು, ಅದು ಎಕ್ಸ್ಪೈರಿ ಆಗಿದ ಇಲ್ವಾ, ಅದು ಎಷ್ಟು ದಿವಸ ಠಾಣೆಯಲ್ಲಿತ್ತು, ಯಾವತ್ತು ದಿವಸ FSL ಕಳಿಸ್ತಾರೆ. FSL ಅಲ್ಲಿ ಹೋದ್ರೆ ಈಗ ಒಂದು ಬ್ಲಡ್ ಡ್ರಾ ಮಾಡಬೇಕಂದ್ರೆ ಅವರು ಗಾಗಲ್ಸ್ ಹಾಕ್ಕೊಂಡಿರ್ಬೇಕು, ಹೆಡ್ವುಡ್ ಹಾಕಬೇಕು, ಕೈ ಗ್ಲೌಸ್ ಇರಬೇಕು, ಪ್ರೊಟೆಕ್ಟಿವ್ ಅಪೆರಲ್ ಇರಬೇಕು. ಇದೆಲ್ಲ ಫಾಲೋ ಮಾಡಿದಾರ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಪವಿತ್ರ ಗೌಡ ಇರಲಿ, ದರ್ಶನ್ ಇರಲಿ, ಬೇರೆಯವರೇ ಇರಲಿ, ಬಟ್ಟೆ ಧರಿಸುತ್ತಾರೆ. ಬಾಡಿನಲ್ಲಿ ಸ್ವಟ್ಟು, ಯೂರಿನು, ಬಾಡಿ ಫ್ಲೂಯಿಡ್ ಎಲ್ಲಾನು DNA ಮೆಟೀರಿಯಲ್. ಹಾಗಂದ್ರೆ ನನ್ನ ಬನೀನು, ಟೀ ಶರ್ಟು ರಿಕವರಿ ಮಾಡಿದ್ರೆ ಅದರಲ್ಲಿ ಬರೀ ರೇಣುಕಾ ಸ್ವಾಮಿದು ಮಾತ್ರ ಪ್ರೊಫೈಲ್ ಇದ್ದು, ನನ್ನ ಪ್ರೊಫೈಲ್ ಇಲ್ಲ ಅಂದ್ರೆ ಅದು ಡೌಟ್ಫುಲ್ ಆಗುತ್ತೆ. ಯಾಕಂದ್ರೆ ಮಿಕ್ಸ್ಡ್ ಪ್ರೊಫೈಲ್ ಬರಬೇಕು. ಒಂದು ಮಹಿಳೆಯರು ಏನೋ ಬಟ್ಟೆಗಳು ಧರಿಸ್ತಾರೆ, ಅದರಲ್ಲಿ ಬಾಡಿ ಫ್ಲೂಯಿಡ್, ಅದರಲ್ಲಿ ಏನೋ ಮಿಕ್ಸ್ಡ್ ಪ್ರೊಫೈಲ್ ಬರಬೇಕು ಎಲ್ಲ. ಈಗ ಇದನ್ನು ರಿಕವರಿ ಮಾಡುವಾಗ ಸಾಕ್ಷಿದಾರರು ಯಾರು, ಅದು ಎಲ್ಲಿ ಮಾಡ್ತಾರೆ? ಈಗ ಡಿಜಿಟಲ್ ಎವಿಡೆನ್ಸು, ಟೈಮಿಂಗ್ ಯಾರು ಸೆಟ್ ಮಾಡಿದ್ದು, ಮಾರ್ಫಿಂಗ್ ಆಗಿದೆ ಇಲ್ವಾ, ರಿಕವರಿ ಮಾಡಿದಾಗ ಆಲ್ಫಾ ನ್ಯೂಮರಿಕಲ್ ವ್ಯಾಲ್ಯೂನ ತೆಗೆದಿದ್ದಾರಾ ಇಲ್ವಾ, ಇದನ್ನು ತನಿಖೆ ಮಾಡಿರೋ ಪೊಲೀಸ್ ಅಧಿಕಾರಿಗಳು ಈ ವಿಚಾರಗಳು ಗೊತ್ತಿದಾ ಇಲ್ವಾ, ಇದು ಸುಮಾರು ವಿಚಾರಗಳು ಇದೆ. ಎಕ್ಸ್ಪರ್ಟ್ಗಳನ್ನ ಉಪಯೋಗ ಮಾಡಿದ್ದಾರೆ. ಮಡಿವಾಳ FSL ಇಂಟರ್ನ್ಯಾಷನಲ್ ಲೆವೆಲ್ಗೆ ಈಕ್ವಲ್ ಆಗಿ ಇದೆ. ಬಟ್ ಎಷ್ಟು ಮಟ್ಟಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ, ಡಿಫೆನ್ಸ್ ಲಾಯರ್ ಯಾರು, ಇದನ್ನ ಅವ್ರು ಹೆಂಗ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಅಲ್ಟಿಮೇಟ್ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಬಾಲನ್ ಸರ್, ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.